ಎಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾವು ಬೆಂಗಳೂರಿನ ಲಾಲ್ ಬಾಗ್ನಲ್ಲಿ ಇದ್ದೀವಿ. 75ನೇ ಗಣರಾಜ್ಯೋತ್ಸವ ಅಂತ ಹೇಳಿದ್ರೆ ಇನ್ನೊಂದು ವಿಚಾರ ನೆನಪಾಗುತ್ತೆ. ಇನ್ನೇನು 100 ವರ್ಷ ಬಂದೇ ಬಿಡ್ತಲ್ಲ, ಇನ್ನು 25 ವರ್ಷ ಮಾತ್ರ ಇದೆಯಲ್ಲ 100 ವರ್ಷ ಕಂಪ್ಲೀಟ್ ಮಾಡೋಕೆ ಅಂತ ಅನ್ಕೊಳ್ತಾ ಇರ್ತೀವಿ. ಹಾಗೆ ಇನ್ನೊಂದು ವಿಚಾರ ಮಾತನಾಡಬೇಕು. ನಮ್ಮ ವೀರ ಸಂಗೊಳ್ಳಿ ರಾಯಣ್ಣ ಅವರು ಕೂಡ ಇದೇ ದಿನ ಹುತಾತ್ಮರಾಗಿದ್ದಾರೆ. ಅವರ ನೆನಪಿಗೋಸ್ಕರನೂ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಹಾಗಾದ್ರೆ ಗಣರಾಜ್ಯೋತ್ಸವದ ಬಗ್ಗೆ ಏನೆಲ್ಲ ತಿಳ್ಕೊಂಡಿದ್ದಾರೆ ಇಲ್ಲಿನ ಜನರು, ಸಾರ್ವಜನಿಕರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ. ಹಾಗೆ ಅವ್ರ ಬಾಯಿಂದನೇ ಎಲ್ಲ ಮಾತುಗಳನ್ನ ನಿಮಗೆ ಕೇಳಿಸ್ತೀವಿ. ಲಾಲ್ ಬಾಗ್ ನಲ್ಲಿ ಗಣರಾಜ್ಯೋತ್ಸವ ಸ್ಪೆಷಲ್ ಆಗಿ ಆಚರಣೆ ಮಾಡ್ತಾ ಇದ್ದಾರೆ. ಹಾಗೆ ಈಗ ಫಲಪುಷ್ಪ ಪ್ರದರ್ಶನ ಕೂಡ ನಡೀತಾ ಇದೆ. ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಎಷ್ಟು ಜನ ಸೇರಿದ್ದಾರೆ ಅಂತ. ಅಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆ. ಆ ದೇವಸ್ಥಾನಕ್ಕೆ ಹೋಗಿ ಬಂದು ಭಕ್ತಾದಿಗಳು ಹೋಗಿ ಬಂದು ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಅವರ ಸ್ನೇಹಿತರಿಗಾಗಿರ್ಬೋದು, ಅವರ ಫ್ಯಾಮಿಲಿಗಳಿಗಾಗಿರ್ಬೋದು ಗಣರಾಜ್ಯೋತ್ಸವದ ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಹಾಗೆ ಅಲ್ಲಿ ಕೂತ್ಕೊಂಡು ಅವರ ಹಳೆ ನೆನಪುಗಳನ್ನ, ಅಥವಾ ಹಳೆ ಚಿಕ್ಕದಾಗಿರ್ಬೇಕಾದ್ರೆ ನಾವು ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ಯಾವ ರೀತಿಯ ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಿದ್ರು ಅನ್ನುವಂಥದ್ದು ಕೂಡ ಫ್ರೆಂಡ್ಸ್ಗಳು ಸೇರಿದ್ರೆ ಆ ಕೆಲಸನೂ ಕೂಡ ಮಾಡ್ತಾರೆ. ಅಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗಿ ದೇವರನ್ನ ನೆನೆದು ಹಾಗೆ ಇಳಿದು ಬರ್ತಾ ಇದ್ದಾರೆ ಭಕ್ತಾದಿಗಳು. ಇನ್ನೊಂದು ವಿಚಾರ ಅಂತಂದ್ರೆ, ಈ ರಜಾ ಪ್ರಾರಂಭವಾಗಿದೆ ಅಲ್ವಾ, ರಜೆ ದಿನ ಇದೆ ನಾಳೆ ಭಾನುವಾರ. ಸೊ ರಜೆ ಇರೋದಕ್ಕೋಸ್ಕರ ಎಲ್ಲಾ ಫ್ಯಾಮಿಲಿನೂ ಕೂಡಿ ಫಲಪುಷ್ಪ ಪ್ರದರ್ಶನ ನೋಡ್ಕೊಂಡು, ಹಾಗೆ ಗಣರಾಜ್ಯೋತ್ಸವವನ್ನು ನೋಡ್ಕೊಂಡು ತಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿ ಖುಷಿಯಾಗಿ ಇದ್ದಾರೆ. ಹಾಗೆ IT-BT ಕಂಪನಿಗಳಲ್ಲಿ ಕೆಲಸ ಮಾಡುವವರು ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ನೋಡುವುದರ ಜೊತೆಗೆ ಗಣರಾಜ್ಯೋತ್ಸವದ ದಿನಾಚರಣೆಯಲ್ಲೂ ಕೂಡ ಭಾಗಿಯಾಗಿರುವಂತದ್ದು ನಿಜಕ್ಕೂ ಸಂತೋಷವನ್ನ ತಂದಿದೆ ಅಂತಾನೆ ಹೇಳ್ಬೋದು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ತಮಗೂ ಅಷ್ಟೇ ಸರ್, ಈ ಗಣರಾಜ್ಯೋತ್ಸವ ಅಂತಂದ್ರೆ ನೀವು ನಿಮ್ಮ ಶಾಲಾ ದಿನಗಳಲ್ಲಿ ಹೇಗೆ ಆಚರಣೆ ಮಾಡ್ತಿದ್ರಿ? ಗಣರಾಜ್ಯೋತ್ಸವ ಅಂತಂದರೆ ನಾವು ನಮ್ಮ ಶಾಲಾ ದಿನಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಮೊದಲು ಹೇಗೆ ಅಂದರೆ, ಪರಿಸರ ಸ್ವಚ್ಛತೆ ಇದ್ದರೆ ಮನಸ್ಸು ಸ್ವಚ್ಛ ಆಗುತ್ತೆ, ಅದರಂತೆ ದೇಶನೂ ಸ್ವಚ್ಛ ಆಗುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಮುಂಚೆಯಿಂದ ಮಾಡ್ಕೊಂಬರ್ತಾ ಇದ್ವಿ. 75ನೇ ವರ್ಷದ್ದು ಇದು ಗಣರಾಜ್ಯೋತ್ಸವ. ಸರ್, ಈಗ ಗಣರಾಜ್ಯೋತ್ಸವ ಅಂತ ಅಂದ್ಕೂಡ್ಲೆ ಸಂಗೊಳ್ಳಿ ರಾಯಣ್ಣ ಅವ್ರನ್ನು ಕೂಡ ಇದೇ ದಿನ 26ನೇ ತಾರೀಕಿನ ದಿನನೇ ಅವರು ಹುತಾತ್ಮರಾಗಿರ್ತಾರೆ. ಸೊ ಅದೆರಡರ ಬಗ್ಗೆನೂ ಮಾತನಾಡಬೇಕು ಅಂತಂದರೆ, ಗಣರಾಜ್ಯೋತ್ಸವದ ಬಗ್ಗೆ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ಆಗಿರ್ಬೋದು ಮಾತಾಡಬೇಕು ಅಂದರೆ ಒಂದೆರಡು ಮಾತು ಹೇಳ್ಬೋದಾ? ಸಂಗೊಳ್ಳಿ ರಾಯಣ್ಣನವರು ಮಾಡಿರ್ತಕ್ಕಂಥ ಸೇವೆ, ದೇಶಕ್ಕಾಗಿ ಅವರು ಹೋರಾಡಿದ್ದು ಎಲ್ಲವನ್ನು ಸ್ಮರಿಸ್ಕೊಳ್ತಾ ನಾವು ಇವತ್ತೇನು ಗಣರಾಜ್ಯೋತ್ಸವ ಅಂತ ಆಚರಿಸ್ತಾ ಇದ್ದೀವಿ, ಅವ್ರು ಮಾಡಿದ ತ್ಯಾಗ ಮತ್ತು ಅವ್ರಿಗೂ ಆಗಿದ್ದ ಬಲಿದಾನದಿಂದ ನಾವಿವತ್ತು ಈ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಹೊರತು ಬೇರೆದಿನ್ನೇನೂ ಇಲ್ಲ. ಅವರು ಅವಂಥ ಸ್ಮರಣೆಗಳನ್ನು ಮಾಡ್ದಲೇ ಹೋದರೆ ನಾವು ಇವತ್ತು ಗಣರಾಜ್ಯೋತ್ಸವ ಆಚರಿಸೋದ್ರಿಂದ ಅರ್ಥವೇ ಇರೋಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇನ್ನೇನು 25 ವರ್ಷ, ಇನ್ನು 25 ವರ್ಷ ಆದರೆ 100ನೇ ದಿನದ ಗಣರಾಜ್ಯೋತ್ಸವ ಬರುತ್ತೆ. ಇವಾಗ 75 ಶುರುವಾಗ್ತಾ ಇದೆ. ನೀವು ಹೇಗೆ ಆಚರಣೆ ಮಾಡಿದ್ರಿ ಇವತ್ತಿನ ದಿನ? ಇವತ್ತಿನ ದಿವಸ ನಾನು ಮಕ್ಕಳ ಜೊತೆಗೆ ಬಂದು ಇಲ್ಲಿ ಫಲಪುಷ್ಪ ಪ್ರದರ್ಶನ ಭಾಗಿಯಾಗಿದ್ದೆ. ಆದ್ದರಿಂದ ತುಂಬ ಸಂತೋಷ ಆಯಿತು. ವಚನ ಸಾಹಿತ್ಯದ ಬಗ್ಗೆ ಮಾಡಿದ್ದಾರೆ. ತುಂಬ ಅಭಿವೃದ್ಧಿಯಾಗುವಂಥ ದಿನಗಳು ಬರ್ತಾ ಇದೆ, ಆಗುತ್ತೆ ಅಂತ ಅನ್ನೋದು ಒಂದು ಭಾವ. ನಮಸ್ತೆ ಸರ್. ನಮಸ್ತೆ. ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ಸ್ ಮೇಡಮ್, ಸೇಮ್ ಟು ಯು. ಓಕೆ, ನಿಮ್ಮ ಗಣರಾಜ್ಯೋತ್ಸವ ಇವತ್ತು ಯಾವ ರೀತಿ ಇತ್ತು? ತುಂಬ ಚೆನ್ನಾಗಿದೆ. ನಾವು ಗಣರಾಜ್ಯೋತ್ಸವ ರಜೆ ಇರೋದ್ರಿಂದ ಈ ಲಾಲ್ ಬಾಗ್ ನೋಡೋಕೆ ಬಂದಿದ್ವಿ. ತುಂಬ ಚೆನ್ನಾಗಿ ಮಾಡಿದೆ. ಅನುಭವ ಮಂಟಪ ಎಲ್ಲ ಬಸವಣ್ಣವ್ರದ್ದು ಹಿಂದಿನ ನೆನಪುಗಳೆಲ್ಲ ಚೆನ್ನಾಗಿದೆ. ನಾವು ಕೇವಲ ಪುಸ್ತಕದಲ್ಲಿ ಓದಿದ್ದು ಇದೆಲ್ಲ ಇದೆ, ಬಟ್ ಇಲ್ಲಿ ಪ್ರಾಕ್ಟಿಕಲ್ ಏನೋ ಒಂದು ರೀತಿ ನೋಡಿದ್ದು. ಅದು ಒಂದು ಹೂವಿನ ಶೋ, ಫ್ಲವರ್ ಶೋ ಮೂಲಕ ನಾವು ನೋಡಿದ್ದು ತುಂಬ ಸಂತೋಷ ಆಯಿತು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ನೀವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಗಣರಾಜ್ಯೋತ್ಸವನ ಹೇಗೆ ಆಚರಣೆ ಮಾಡ್ತಿದ್ರಿ? ನಾವು ಗಣರಾಜ್ಯೋತ್ಸವ ಅಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿದ್ದು ಹಳ್ಳಿಯಲ್ಲಿ ನಾವು ಕೇವಲ ಸ್ಕೂಲಲ್ಲಿ ಮಾತ್ರ, ಒಂದು ಶಾಲೆಯಲ್ಲಿ ಹೋಗ್ತಿದ್ವಿ, ಒಂದು ಫ್ಲಾಗ್ ಹಾರಿಸಿದ್ವಿ, ಪ್ರಭಾತ್ಗಿರಿ ಹೋಗ್ತಿದ್ವಿ, ಒಂದು ಭಾಷಣ ಮುಖಾಂತರ ಅಷ್ಟೇ ಆಚರಣೆ ಮಾಡ್ತಾಯಿದ್ವಿ. ಇಲ್ಲಿ ಬಂದು ಇವತ್ತು ಲಾಲ್ ಬಾಗ್ ನೋಡಿದ್ರಿಂದ ತುಂಬ ಸಂತೋಷ ಆಯಿತು. ಭಾಳ ಚೆನ್ನಾಗಿ ಆಗಿದೆ. ಗಣರಾಜ್ಯೋತ್ಸವದ ಬಗ್ಗೆ ಮಾತನಾಡಬೇಕು. ಹಾಗೆ ಇವತ್ತಿನ ದಿನ ಜನವರಿ 26ನೇ ತಾರೀಕು ಏನಿದೆ, ಸಂಗೊಳ್ಳಿ ರಾಯಣ್ಣ ಅವರನ್ನ ಹುತಾತ್ಮರಾಗಿರುವಂತಹ ದಿನ ಕೂಡ ಇದೇ ಆಗಿದೆ. ಸೊ ಅವ್ರ ಬಗ್ಗೆ ಅಥವಾ ಗಣರಾಜ್ಯೋತ್ಸವದ ಬಗ್ಗೆ ಹೇಳಬೇಕು ಅಂದರೆ ಒಂದೆರಡು ಮಾತು. ಒಂದು ಗಣರಾಜ್ಯೋತ್ಸವದ ಒಂದು ವಿಶೇಷ ದಿನ ಅಂತಲೇ ಹೇಳ್ಬೋದು ನಮ್ಮ ಭಾರತೀಯರಿಗೆ. ನಾವು ಸಂವಿಧಾನ ರಚನೆ ಆಗಿರ್ತಕ್ಕಂಥದ್ದು, ಕಾನೂನು ಜಾರಿಗೆ ಬಂದಿರತಕ್ಕಂಥದ್ದು ಗಣರಾಜ್ಯೋತ್ಸವ ಆಗಿರ್ತಕ್ಕಂಥದ್ದು. ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಇವತ್ತು ಹುತಾತ್ಮರಾಗಿದ್ದಂಥ ದಿನ. ಅದು ಅನ್ಯಾಯವಾಗಿ ಅವ್ರನ್ನ
ಮರಣ ನೇಣಿಗೆ ಆಗಿದಂಥ ದಿನ ಆಗಿದ್ದರು. ಅವರು ಒಂದು ವಿಶೇಷ ದಿನ ಆಗಿ ಅವರು ಹುಟ್ಟಿದ ದಿನಾನೂ ವಿಶೇಷ ದಿನ ಆಯಿತು ಮತ್ತು ಮರಣ ಹೊಂದಿದ ದಿನವೂ ವಿಶೇಷವಾಯಿತು. ಆಗಸ್ಟ್ 15 ದಿನ ಸ್ವತಂತ್ರ ಆಯಿತು. ಜನವರಿ 26 ಒಂದು ಗಣರಾಜ್ಯೋತ್ಸವ ಆಯಿತು ನಮ್ಮ ದೇಶಕ್ಕೆ. ಅವರ ಒಂದು ಅದೃಷ್ಟನೇ ಆ ಥರ ಇರ್ಬೋದೇ ನಮ್ಮ ದೇಶಕ್ಕೆ ಒಂದು ಕೊಡುಗೆ. ಅವರ ಹುಟ್ಟಿದ್ದು ಮತ್ತು ಮರಣ ಹೊಂದಿದ ದಿನ ಅಷ್ಟು ಅಂಥ ಒಳ್ಳೆ ಕೊಡುಗೆ ಆಗಿದೆ ನಮ್ಮ ದೇಶಕ್ಕೆ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮ್ಯಾಮ್ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ. ಓಕೆ, ಇವತ್ತಿನ ಗಣರಾಜ್ಯೋತ್ಸವನ ಹೇಗೆ ಆಚರಣೆ ಮಾಡಿದ್ರಿ? ನಾನು ಸ್ಕೂಲ್ ಟೀಚರು. ನಮ್ಮ ಸ್ಕೂಲಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡಿಸಿ ಮಕ್ಕಳಿಗೆಲ್ಲ ಸ್ವೀಟ್ಸ್ ಎಲ್ಲ ಕೊಡಿಸಿ ಆಚರಣೆ ಮಾಡಿದ್ವಿ ಮ್ಯಾಮ್. ನೀವು ನೀವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಿಮ್ಮ ಶಾಲಾ ದಿನಗಳಲ್ಲಿ ಗಣರಾಜ್ಯೋತ್ಸವನ ಹೇಗೆ ಆಚರಣೆ ಮಾಡ್ತಿದ್ರಿ? ನಮ್ಮ ಶಾಲಾ ದಿನಗಳಲ್ಲಿ ಗಣರಾಜ್ಯೋತ್ಸವನ ಊರ್ ಸುತ್ತ ಎಲ್ಲ ಪ್ರದರ್ಶನ ಬರ್ತಾ ಇದ್ವಿ. ಊರ್ ಸುತ್ತ ಎಲ್ಲ ಮಕ್ಳುಗಳ್ನ ಪಥಸಂಚಾರ ಮಾಡಿಸ್ಕೊಂಡು ಕರ್ಕೊಂಬರ್ತಿದ್ವಿ. ಘೋಷಣೆಗಳನ್ನ ಕೊಡ್ತಿದ್ವಿ. ಜೈ ಹಿಂದ್ ಜೈ ಭಾರತ್ ಮಾತಾ ಕಿ ಅನ್ನೋ ಥರ ಎಲ್ಲ ಹೇಳ್ಕೊಂಡು ಮಕ್ಕಳಿಗೆ ಅವೇರ್ನೆಸ್ ಪ್ರಚಾರ ಮಾಡ್ತಿದ್ವಿ. ನಮ್ಮ ಭಾರತ ದೇಶದ ಬಗ್ಗೆ, ಭಾರತದ ಹೆಮ್ಮೆಯ ವಿಷಯದ ಬಗ್ಗೆ ಎಲ್ಲ ಹೇಳ್ತಿದ್ವಿ. ಓಕೆ, ಗಣರಾಜ್ಯೋತ್ಸವದ ದಿನ ಇಂದು, ಹಾಗೆ ಸಂಗೊಳ್ಳಿ ರಾಯಣ್ಣ ಅವರು ಕೂಡ ಹುತಾತ್ಮರಾಗಿರುವಂತಹ ದಿನ ಇವತ್ತೇ ಕೂಡ. ಸೊ ಇವೆರಡರ ಬಗ್ಗೆ ಮಾತನಾಡಬೇಕು ಅಂದರೆ ಒಂದೆರಡು ಮಾತು. ಗಣರಾಜ್ಯೋತ್ಸವ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಸ್ವತಂತ್ರ ಬಂದ್ರೂ ನಮಗೆ ಪ್ರತ್ಯೇಕ ಒಂದು ರಾಜ್ಯ ವ್ಯವಸ್ಥೆ ಇರಲಿಲ್ಲ. ಸೊ ಆವಾಗ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಜವಾಹರ್ಲಾಲ್ ನೆಹರು ಅಂದರೆ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದ್ಮೇಲೆ ನಮಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂದರೆ ಶಾಸನಗಳನ್ನ ರಚನೆ ಮಾಡಿ ಅದ್ರ ಮುಖಾಂತರ ಕಾರ್ಯಾಂಗಗಳನ್ನ ಕೆಲಸ ಕೊಟ್ಟು ಅದ್ರ ಮುಖಾಂತರ ನ್ಯಾಯನ ಒದಗಿಸ್ಕೊಡೋ ರೀತಿಯಲ್ಲಿ ನಮಗೆ ಅಂಬೇಡ್ಕರ್ ಅವರು ತುಂಬ ಸಂವಿಧಾನ ರಚನೆ ಮಾಡಿಕೊಟ್ಟು ನಮಗೆಲ್ಲರಿಗೂ ಮಾರ್ಗದರ್ಶನಕಾರಾಗಿದ್ದಾರೆ. ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಸ್ವತಂತ್ರ ಹೋರಾಟಗಳಲ್ಲಿ, ಕರ್ನಾಟಕದಲ್ಲಿ ಸ್ವತಂತ್ರ ಹೋರಾಟಗಳಲ್ಲಿ ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು. ಅವ್ರದ್ದೊಂದು ದರ್ಶನ್ ಫಿಲಮಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಮಾಡಿ ಅದರಲ್ಲಿ ತೋರಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಹೇಗೆ ನಮ್ಮ ಭಾರತ ದೇಶನ ಪ್ರೊಟೆಕ್ಷನ್ ಮಾಡಬೇಕು, ನಮ್ಮ ಭಾರತ ದೇಶಕ್ಕೆ ಬ್ರಿಟಿಷರಿಂದ ಹೇಗೆ ಬಿಡುಗಡೆಗೊಳಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಚಿಕ್ಕ ಮಕ್ಕಳಿಗೆಲ್ಲ ಸಂಗೊಳ್ಳಿ ರಾಯಣ್ಣ ಏನು ಅಂದರೆ ದರ್ಶನ್ ನೋಡಿದ್ರೆ ಗೊತ್ತಾಗುತ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಗಣರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಮತ್ತು ಸಮಸ್ತ ಜನರಿಗೂ ಸಹ ಹಾರ್ದಿಕ ಶುಭಾಶಯಗಳು. ಓಕೆ ಮ್ಯಾಮ್, ಇವತ್ತಿನ ದಿನ ಗಣರಾಜ್ಯೋತ್ಸವನ ಹೇಗೆ ಆಚರಣೆ ಮಾಡಿದ್ರಿ? ಮೊದಲು ಅಂಬೇಡ್ಕರ್ನ ನೆನೆಸ್ಕೊಂತ ಅವ್ರು ನಮಗೆ ಸಂವಿಧಾನ ತಂದುಕೊಟ್ಟದಕ್ಕೆ ಈ ದಿನ ಬರೋಕ್ಕೆ ಆಯಿತು. ಸೊ ಅವರನ್ನು ನೆನೆಸ್ಕೊಂಡು ನಾನು ಇವತ್ತು ನನ್ನ ದಿನನ ಶುರು ಮಾಡ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಆ್ಯಕ್ಚುಲಿ ಅದ್ರ ಬಗ್ಗೆ ಹೇಳ್ಕೊಡ್ಬೇಕು ನಾವು, ಏನಿದು ಗಣರಾಜ್ಯೋತ್ಸವ ಅಂತ. ಸುಮ್ಮನೆ ಫ್ಲ್ಯಾಗ್ ಹಾರಿಸ್ಬಿಟ್ರೆ ಮುಗಿಲಿಲ್ಲ. ಏನಿದು ಅವರು ಇದಕ್ಕೋಸ್ಕರ ಎಷ್ಟು ವರ್ಷ ಕೆಲಸ ಮಾಡಿದ್ದಾರೆ. ಇನ್ನು ನಾನು ತಿಳ್ಕೊತಾ ಇದ್ದೇನೆ ಅವ್ರ ಬಗ್ಗೆ. ಬಟ್ ಮೇಯ್ನಾಗಿ ಅವರನ್ನು ನಾವು ಇವತ್ತು ನೆನೆಸ್ಕೊಳ್ಳೇಬೇಕು. ಯಾವತ್ತೂ ನೆನೆಸ್ಕೋಬೇಕು, ಅಟ್ಲೀಸ್ಟ್ ಇವತ್ತಾದರೂ ಬೇರೆ ಜನರು ಸಹ ನೆನೆಸ್ಕೋಬೇಕು ಅಂತ ನಾನು ಅಂದ್ಕೊತೀನಿ. ಓಕೆ ಮ್ಯಾಮ್, ನೀವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ 1ನೇ ಕ್ಲಾಸ್, 2ನೇ ಕ್ಲಾಸ್ ಅಥವಾ 7ನೇ ಕ್ಲಾಸ್, ಆಫ್ಟರ್ 7ನೇ ಕ್ಲಾಸ್ವರೆಗೂ ಯಾವ ಥರ ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಿದ್ರಿ? ನಾನು ಕನ್ನಡ ಮೀಡಿಯಂ ಶಾಲೆಯಲ್ಲೇ ಓದ್ದವಳು. ಇನ್ನು ನಮ್ಮ ಅಪ್ಪ ಅಮ್ಮನೂ ಅಲ್ಲೇ ಟೀಚರ್ ಆಗಿದ್ರು, ಅವ್ರು ಸಹ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸು. ನಮ್ಮದು ಮೇಯ್ನ್ ಬಂದುಬಿಟ್ಟು ಬೆಳಗ್ಗೆ ಹೋಗ್ಬಿಟ್ಟು ಫ್ಲ್ಯಾಗ್ ಹೋಸ್ಟ್ ಮಾಡಿ, ಅವರು ಯಾರಾದರೂ ಒಬ್ಬರು ಗಣ್ಯರನ್ನು ಕರೆಸ್ತಾಯಿದ್ರು, ಯಾರಾದರೂ ಒಳ್ಳೆ ಪೊಲೀಸು ಅಥವಾ ಡಾಕ್ಟ್ರ್ ಬಂದು ಅವರು ಇದನ್ನ ನಮಗೆ ಹೇಳ್ತಾಯಿದ್ರು. ಅವ್ರು ಅವಾಗ ಹೇಳ್ತಿದ್ದೆ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ, ನಾವು ಏನಕ್ಕೆ ಅದನ್ನೆಲ್ಲ ತಿಳ್ಕೊಬೇಕಿತ್ತು ಅಂತ. ಇವಾಗ ನಾವು ಆ್ಯಕ್ಚುಲಿ ಜೀವಿಸ್ತಾ ಇರಬೇಕಾದ್ರೆ ನಮ್ಗೆ ಗೊತ್ತಾಗ್ತಿದೆ ಅದರದ್ದೆಲ್ಲ ಏನು ಇಂಪಾರ್ಟೆನ್ಸ್ ಅಂತ. ಸೊ ಐ ಥಿಂಕ್ ಇವಾಗ ಮಕ್ಕಳಿಗೆ ಬರೀ ಫ್ಲ್ಯಾಗ್ ಹೋಸ್ಟು, ಸ್ನ್ಯಾಕ್ಸ್ ಅಷ್ಟನ್ನೇ ಸೀಮಿತ ಮಾಡಿದ್ದಾರೆ. ಬಟ್ ಐ ಥಿಂಕ್ ನಾವು ಹೇಗೆ ನಮಗೆ ನಮ್ಮ ಹಿರಿಯರು ಹೇಗೆ ಹೇಳ್ಕೊಡ್ತಿದ್ರು ಅದನ್ನ ಈಗ ಕಂಟಿನ್ಯೂ ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್. ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಸೇಮ್ ಟು ಯು. ಹೇಗೆ ಆಚರಿಸಿದ್ರಿ ಗಣರಾಜ್ಯೋತ್ಸವವನ್ನು ಇವತ್ತಿನ ದಿನ? ಇವತ್ತು ಕಾಲೇಜಿಗೆ ಹೋಗಿದ್ವಿ. ಕಾಲೇಜಿಗೆ ಫ್ಲಾಗ್ ಹಾಸ್ಟಿಂಗ್ ಇತ್ತು, ಅದು ಮುಗಿಸ್ಕೊಂಡು ಜಸ್ಟ್ ಇಲ್ಲಿಗೆ ಬಂದಿದ್ದೀವಿ. ನೋಡ್ಕೊಂಡು ಹೋಗೋಣ, ಪ್ರದರ್ಶನ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ರಜಾ ಇದ್ದಿದ್ದಕ್ಕೆ ಚೆನ್ನಾಗಿದೆ ಹಂಗಾದ್ರೆ? ತುಂಬ ಚೆನ್ನಾಗಿದೆ. ಸರಿ, ನೀವು ಕನ್ನಡ ಶಾಲೆಯಲ್ಲಿ ಯಾವ ತರಹ ಅಥವಾ ನೀವು ಓದಿರೋ ಶಾಲೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ಹೇಗೆ ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಿದ್ರಿ? ನಾವು ಸ್ಕೂಲಲ್ಲಿ ಹೋದಾಗ ಸ್ಟಾರ್ಟಿಂಗ್ ಫ್ಲಾಗ್ ಹಾಸ್ಟಿಂಗ್ ಇರೋದು. ನೆಕ್ಸ್ಟ್ ಅವ್ರ ಬಗ್ಗೆ ಭಾಷಣ, ಅಲ್ಲಿದ್ದವರು ಲೋಕಲ್ ಯಾರೋ ಮಿನಿಸ್ಟರ್ ಯಾರೋ ಬಂದು ಅವ್ರು ಸ್ವೀಟ್ಸ್ ಕೊಟ್ಟು ಅದ್ರ ಜೊತೆಗೆ ಖುಷಿಯಾಗಿ ಮುಗಿಸ್ತಾ ಇದ್ವಿ. ಇವಾಗ ಕಾಲೇಜಿಗೆ ಸೇರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಖುಷಿ ಕಮ್ಮಿ ಆಗಿದೆ, ಬಟ್ ಆಚರಿಸ್ತಾ ಇದ್ವಿ. ಓಕೆ, ಗಣರಾಜ್ಯೋತ್ಸವದ ದಿನದಂತೆ ಸಂಗೊಳ್ಳಿ ರಾಯಣ್ಣ ಅವರು ಹುತಾತ್ಮರಾಗಿದ್ದ ದಿನ ಕೂಡ ಹೌದು. ಅವ್ರ ಬಗ್ಗೆ ಮಾತನಾಡಬೇಕು ಅಂದ್ರೆ ಒಂದೆರಡು ಮಾತು.
ಅವರು ತುಂಬ ಹೋರಾಡಿ ಮತ್ತು ಅವರು ಜೀವನ ತ್ಯಾಗ ಮಾಡಿದ್ದಾರೆ. ಅವ್ರ ಬಗ್ಗೆ ಒಂದೆರಡು ನಿಮಿಷ ಮಾತಾಡೋದಂದರೆ ತುಂಬಾ ಕಮ್ಮಿ, ಬಟ್ ವಿ ಸಲ್ಯೂಟ್ ಹಿಮ್. ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಗಣರಾಜ್ಯೋತ್ಸವದ ಸ್ಪೆಷಲ್ ಏನು ಮತ್ತೆ ಗಣರಾಜ್ಯೋತ್ಸವವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಹಾಗೇನಿಲ್ಲ, ಅಂದರೆ ಸೇಮ್ ಇದೆ, ಮಾಮೂಲಿ ಇದೆ, ಕಂಟಿನ್ಯೂ ಮಾಡಿರೋ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲ ಕಡೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಎಲ್ಲ ಕಂಪಲ್ಸರಿ ಮಾಡಲೇಬೇಕು. ಈಗ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲೆಲ್ಲ ಅದೇ ಒಂದು ರಜಕ್ಕೆ ಮಾತ್ರ ಸೀಮಿತ ಮಾಡಿಬಿಟ್ಟಿದ್ದಾರೆ ಗಣರಾಜ್ಯೋತ್ಸವ. ಅಲ್ಲೂ ಕೂಡ ಕಂಪಲ್ಸರಿ ಫ್ಲಾಗ್ ಹಾಸ್ಟಿಂಗ್ ಅಥವಾ ಇವನ್ನೆಲ್ಲನೂ ಕಂಟಿನ್ಯೂ ಮಾಡಿದರೆ ಒಂದು ಸ್ವಲ್ಪ ದೇಶಭಕ್ತಿನೂ ಜಾಸ್ತಿ ಆಗುತ್ತೆ. ಮತ್ತು ಎಲ್ಲರಲ್ಲೂ ಒಂದು ಸ್ವಲ್ಪ ನಮ್ಮ ದೇಶ ಒಗ್ಗಟ್ಟತನ ಒಂದು ಸ್ವಲ್ಪ ಬರುತ್ತೆ ಅಂತ ನನ್ನ. ನೋಡಿದ್ರಲ್ಲ ವೀಕ್ಷಕರೇ, ಗಣರಾಜ್ಯೋತ್ಸವವನ್ನ ಹೇಗೆ ಆಚರಣೆ ಮಾಡಿದ್ರು ಸಾರ್ವಜನಿಕರು, ಹಾಗೆ ಅವರ ಒಂದು ಹಳೆಯ ನೆನಪು, ಶಾಲೆಯ ಆರಂಭದ ದಿನಗಳಾಗಿರಬಹುದು, ತಾವು 1ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಗಣರಾಜ್ಯೋತ್ಸವನ್ನ ಹೀಗೆ ಮಾಡಿದ್ವಿ, ಅಥವಾ ತಾವು 7ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಗಣರಾಜ್ಯೋತ್ಸವನ್ನ ಹೀಗೆ ಮಾಡಿದ್ವಿ, ಪ್ರಭಾತ್ ಪೇರಿಗೆ ಹೋಗ್ತಿದ್ವಿ ಅಂತ ತುಂಬಾ ಹಿರಿಯ ನಾಗರಿಕರಾಗಿರ್ಬಹುದು ಅಥವಾ ಯೂತ್ಸ್ ಆಗಿರ್ಬಹುದು ಆ ದಿನಗಳನ್ನ ಮೆಲಕ್ ಹಾಕಿದ್ರು. ಇದು ಗಣರಾಜ್ಯೋತ್ಸವದ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಹಳೆಯ ನೆನಪುಗಳನ್ನ ಮತ್ತೆ ಮರುಕಳಿಸುತ್ತೆ. ಗಣರಾಜ್ಯೋತ್ಸವದ ದಿನಾಚರಣೆ ದಿನ ಚಿಕ್ಕ ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡ್ತಿದ್ರು. ಇದೆಲ್ಲ ಅವರ ನೆನಪುಗಳಾಗಿತ್ತು. ಹಾಗೆ ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ಹಲವಾರು ಜನರು ಮಾತನಾಡಿದ್ದಾರೆ. ಇದಿಷ್ಟು ಗಣರಾಜ್ಯೋತ್ಸವ ಹೇಗೆ ಆಚರಣೆ ಮಾಡಿದ್ದಾರೆ ಸಾರ್ವಜನಿಕರು ಅಥವಾ ಜನಸಾಮಾನ್ಯರು ಅನ್ನೋದಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಬೆಂಗಳೂರು.